ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಷ್ಟು ಈರುಳ್ಳಿ, 1 ಕಪ್ಪು ಕ್ಯಾಪ್ಸಿಕಮ್ಮು, 1 ಕಪ್ಪು ಟೊಮ್ಯಾಟೊ ಎಲ್ಲ ಫೈನಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಪೆಪ್ಪರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 3 ರಿಂದ 4 ಸ್ಪೂನು ಮೊಸರು, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, 2 ಸ್ಪೂನ್ ಆರಿಗ್ಯಾನೋ ಪೌಡರ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಫಿಲ್ಲಿಂಗ್ ರೆಡಿಯಾಗಿದೆ. ಈಗ ಗ್ರಿಲ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಲ್ಲಿ ನಾನು ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಟೊಮ್ಯಾಟೊ ಮತ್ತು ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಖಾರ ಚಟ್ನಿನೂ ಮಾಡಿ ಹಾಕೋಬೋದು. ಹಾಗೆ ನಾವು ಮಾಡಿಟ್ಕೊಂಡಂಥ ಫಿಲ್ಲಿಂಗ್ನ ಇಲ್ಲಿ ಒಂದು 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಮೇಲೆ ಇನ್ನೊಂದು ಪೀಸ್ ಬ್ರೆಡ್ನ ಇಟ್ಟು ಮತ್ತು ಸ್ವಲ್ಪ ಗ್ರೀಸ್ ಮಾಡಬೇಕಾಗತ್ತೆ. ಎಣ್ಣೆ ಅಂದರೆ ಎಣ್ಣೆ, ಇಲ್ಲ ತುಪ್ಪ ಅಂದರೆ ತುಪ್ಪನೂ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಒಂದು 3 ನಿಮಿಷ ಇದನ್ನು ಗ್ರಿಲ್ ಮಾಡಿದ್ರೆ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಇದು ನಾರ್ಮಲ್ ಕೆಫೆಗಳಲ್ಲಿ ಹೇಗೆ ಸಿಕ್ಕತ್ತೋ ಅದೇ ಥರನೇ ಇರುತ್ತೆ ಇದ್ರದ್ದು ಟೇಸ್ಟು. ಇದು ಬೇಸಿಕ್ ಮನೇಲಿರೋ ತರಕಾರಿಗಳನ್ನ ಹಾಕಿ ಮಾಡಿರೋಂಥ ಸ್ಯಾಂಡ್ವಿಚ್ಚು. ನಿಮಗೆ ಬೇಕಿದ್ರೆ ಪನ್ನೀರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಚೀಸ್ ಬೇಕಾದರೂ ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು. ಬೇಕಿದ್ರೆ ನೀವು ಸ್ಯಾಂಡ್ವಿಚ್ ಬ್ರೆಡ್ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾನು ವೀಟ್ ಬ್ರೆಡ್ನ ಯೂಸ್ ಮಾಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಕೊಡೋದಕ್ಕೆ ಇದು ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. See you in the next video.